ಒಂದು ದೊಡ್ಡ ಬಂಗ್ಲೆಯಲ್ಲಿ ಒಬ್ಬ ಓನರ್ ಒಂದು ನಾಯಿ ಸಾಕಿದ್ದ. ಪಾಪ ಯಾವಾಗಲೂ ನಾಯಿನ ಕಟ್ಟಾಕದ್ ಬೇಡ, ಬಂಗ್ಲೆ ಪೂರ್ತಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಆ ನಾಯಿ ಕುತ್ತಿಗೆ ಕಟ್ಟಿರೋ ಚೈನ್ನ ಬಿಚ್ಚಿದೆ ತಡ ಆ ನಾಯಿ ಆ ಓನರ್ಗೆ ಕಚ್ಚಿ ಓಡೋಯ್ತು. ಆದರೆ ಆ ಓನರು ಹುಚ್ಚು ನಾಯಿ ಅನ್ಕೊಂಡು ಸುಮ್ಮನಾದ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ನಾಯಿ ಯಾಕೆ ಮಾಡ್ತು, ನಾನು ಎಷ್ಟು ಚೆನ್ನಾಗಿ ಸಾಕಿದ್ನಲ್ಲ ಅಂತ ಬೇಜಾರಾಗಿ ಕೋಪ ಬಂದು ಬಂದೂಕ್ ತಗೊಂಡೋಗಿ ಆ ನಾಯಿನ ಸುಟ್ಟಾಕ್ಬಿಟ್ಟ. ಇದು ನಿಯತ್ತಿಲ್ದೇ ಇರೋ ನಾಯಿ ಕತೆ. ನನ್ನ ಮಗನೇ, ಹಲೋ, ರೀಚ್ ಆದ್ರೇನು? ಈಗ ರೀಚ್ ಆದ್ವಿ ಬಾಸ್. ಮಾಡ್ಬಿಟ್ನಾ ಅವನು? ಕೆಲಸ ನಡೀತಿದೆ ಬಾಸ್. ಏಯ್ ರಾಮ್, ಅವನ ಅಕೌಂಟ್ ಪಾಸ್ವರ್ಡ್ ಹೇಳಿದ್ರು ಸಾಯಿಸಿ, ಹೇಳಿಲ್ಲ ಅಂದ್ರು ಸಾಯಿಸಿ. ಹಾ, ಓಕೆ ಬಾಸ್. ಸಾರ್ ಬಾಯ್ ಬಿಡಿ ಸಾರ್. ಅಕೌಂಟೆಂಟ್ ಸಾರ್, ಇವಾಗ್ಲಾದ್ರೂ ಬಾಯ್ ಬಿಡೋ ಚಿನ್ನ. ಏಯ್ ಬಾಯ್ ಬಿಡೋ. ಬಾಯ್ ಬಿಡೋ, ಬಾಯ್ ಬಿಡೋ. ಅವನು ಹೇಳಲ್ಲ ಅಂತ ಗೊತ್ತು ತಾನೆ. ಬಂದಿರೋ ಕೆಲಸ ಮುಗಿಸೋಣ. ಏ ರಾಮ್, ಈ ನನ್ನ ಮಗನೇನಾದ್ರೂ ನಾವ್ ಇಲ್ಲಿ ಮುಗಿಸ್ತೀವಿ ಅನ್ಕೋ, ಈ ಹತ್ತು ನಾಯಿ ಕಾಗೆಗಳಿಗೆಲ್ಲ ಫುಲ್ ಮೀಲ್ಸು. ಏ ಸ್ಯಾಮ್, ಮೊದಲು ಈ ಕೆಲಸ, ಆಮೇಲೆ ಬೇರೆ ಅಲ್ಲ. ಬಾ. ಏಯ್, ಅಕೌಂಟ್ ಪಾಸ್ವರ್ಡ್ ಹೇಳೋ. ಹೇಳೋ. ಪಾಸ್ವರ್ಡ್ ಹೇಳು. ಹೇಳೋ. ಸ್ಯಾಮ್, ಬಾಯ್ ಬಿಡೋ. ನಾನು ಅಕೌಂಟ್ ಪಾಸ್ವರ್ಡ್ ಹೇಳಿದ್ರು ಸಾಯಿಸ್ತೀರಾ, ಹೇಳಿಲ್ಲ ಅಂದ್ರೂ ಸಾಯಿಸ್ತೀರಾ? ನಾನು ಹೇಳಲ್ಲ. ನಾನು ಹೇಳಿಲ್ವಾ ಸ್ಯಾಮ್ ನಿನ್ಗೆ ಇವನ್ ಬಾಯ್ ಬಿಡಲ್ಲ ಅಂತ?
ನಮ್ಮ ಬಾಸು ನಂಬಿಕೆ ಇಟ್ಟು ನಿನ್ನ ಅಕೌಂಟೆಂಟ್ ಮಾಡಿದ್ರೆ ಅವ್ರ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ನಿನ್ನ ಅಕೌಂಟಿಗೆ ಹಾಕ್ಕೊಂಡು ಊರು ಬಿಟ್ಟು ಹೋಗೋ ಯೋಚನೆ ಮಾಡ್ತೀಯಾ ನನ್ನ ಮಗನೇ? ಇದೆಲ್ಲ ಮ್ಯಾಟ್ರೇ ಅಲ್ಲ ಸ್ಯಾಮ್. ಇಷ್ಟೆಲ್ಲ ಮಾಡಿದ್ರು ಬಾಸ್ ಇವನ್ನ ಕ್ಷಮಿಸ್ತಿದ್ರು. ಆದ್ರೆ ಇವನು ಅವ್ರ ಇಲ್ಲಿಗಲ್ ಆಕ್ಟಿವಿಟೀಸು, ಅವ್ರ ಬ್ಲ್ಯಾಕ್ ಮನಿ, ಆ ಬ್ಲ್ಯಾಕ್ ಮನಿ ಎಲ್ಲಿಟ್ಟಿದಾರಂತೂ ಹೋಗಿ IT ಡಿಪಾರ್ಟ್ಮೆಂಟ್ಗೆ ಹಾಕೊಟ್ಟವನೆ. ನಿಯತ್ತಿಲ್ದೇ ಇರೋ ನಾಯಿ. ಹಲೋ, ಏಯ್ ಬಾಯ್ ಬಿಟ್ನೇನ ಅವನು? ಅವ್ನ್ ಬಾಯೇ ಬಿಡ್ತಿಲ್ಲ ಬಾಸ್. ಇನ್ನೂ ಯಾಕ್ರ ವೇಟ್ ಮಾಡ್ತಾ ಇದ್ದೀರಾ? ಮುಗ್ಸ್ರೋ ಬೋಳೆ ಮಗನ್ನ. ಓಕೆ ಬಾಸ್. ಸ್ಯಾಮ್, ಏಯ್ ಏನೋ ಮಾಡ್ತಿದ್ಯಾ? ಏಯ್, ನಿನ್ನಷ್ಟು ಸುಲಭವಾಗಿ ಮುಗ್ಸಲ್ಲ ಅಕೌಂಟೆಂಟ್. ನೀನ್ ಮುಗಿಸ್ತೀಯಾ ಇಲ್ಲ ನಾನ್ ಬಂದ್ ಮುಗಿಸ್ಲಾ? ಏಯ್, ಇರ ಯಾಕೆ ಅರ್ಜೆಂಟು? ಇರಲೇ. ಸೈಕೋ ನನ್ನ ಮಗ ಏನ್ ಮಾಡ್ತಾನೋ. ಏಯ್, ನನ್ನ ಸಾಯ್ಸಂಗಿದ್ರೆ ಒಂದೇ ಇಟ್ಟಲ್ಲಿ ಚುಟ್ಟು ಸಾಯಿಸ್ಬಿಡು. ಇಲ್ಲ ಇಲ್ಲ ಹಗ್ಗ ಬಿಚ್ಚು ಸಾಯ್ಸಕ್ ಬಾರೋ. ಏನಂದೆ ಹೇಳ, ಇನ್ನೊಂದ್ಸಲಿ ಹೇಳ. ಹಗ್ಗ ಬಿಚ್ಚು ಸಾಯ್ಸಕ್ ಬಾರೋ. ಏ ರಾಮ್, ಅಕ್ಕ ಬಿಸ್ತೀನಿರ. ಅದೇನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಬಿಸ್ತೀನಿರೋ. ಏ ಏನೋ ಮಾಡ್ತಾ ಇರೋದು ನೀನು? ಅವನ್ನ ಮುಗ್ಸು ಅಂದ್ರೆ ಅವನ ಜೊತೆ ಆಟ ಆಡ್ಕೊಂಡ್ ಕುಂತಿದ್ಯಾ? ಅಕ್ಕಪಕ್ಕ ಯಾರಾದ್ರೂ ಬರ್ತಾರೆ ಅಂತ ನಾನ್ ನೋಡ್ತಾ ಇದ್ದೀನಿ. ನಾವು ಬಂದಿರೋದು ಕೊಲೆ ಮಾಡಕ್ಕೆ. ನಿನ್ ಕೈಲಿ ಆಗಲ್ವಾ? ಕೊಡೋ ನಾನು ಮುಗಿಸ್ತೀನಿ. ಏಯ್, ಅದನ್ನ ಹೇಳಕ್ ನೀನ್ ಯಾವನ? ಅವನಿಗೇನ್ ಮಾಡ್ಬೇಕು ಅಂತ ಗೊತ್ತೋ? ಪಾಪ ಅಕೌಂಟೆಂಟ್ ಅದೇನೋ ಹಗ್ಗ ಬಿಚ್ಬಿಟ್ಟು ಹೊಡಿಯಕ್ ಬಾ ಅಂದ. ಅದೇನ್ ಮಾಡ್ತಾನೆ ಅಂತ ಒಂದು ಚಾನ್ಸ್ ಕೊಟ್ಟು ನೋಡೋನಿರಲೇ. ಓ ಅಕೌಂಟೆಂಟ್ ಸರ್, ಹಗ್ಗ ಬಿಚ್ಕೊಂಡ್ರಾ ಸರ್? ಬಾರೋ ಬಾ. ಬಂದ್ರೆ ಹೊಡ್ಬಿಡ್ತೀರಾ ಸರ್? ಹೊಡಿದೀನಿ ಬಾರೋ. ಒಂದ ಏನೋ ಬೋಳಿ ಮಗನೇ. ಸ್ಯಾಮ್, ಒಂದ ಏನೋ ಬೋಳಿ ಮಗನೇ. ಬ್ರೋ 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 ಸಾರಿ ಬ್ರೋ 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 ಬ್ರೋ.
ಸಾವು ಅಂದರೆ ಭಯ ಯಾರಿಗಿರಲ್ಲ. ಒಂದು ಚಿಕ್ಕ ಇರುವೆ ಕೂಡ ಸಾವು ಅಂತ ಬಂದರೆ ಬದುಕೋದಕ್ಕೆ ಹೋರಾಡುತ್ತೆ. ಅದರಲ್ಲೂ ಇವನೊಬ್ಬ ಮನುಷ್ಯ. ಸಾವು ಒಂಥರ ನೀರ್ ಮಧ್ಯದಲ್ಲಿ ಸಿಕ್ಕಾಕೊಂಡಂಗೆ ಭಯದಲ್ಲೇ ಮುಳುಗೋಗ್ತಾನ ಅಥವಾ ಈಜ್ಕೊಂಡು ದಡ ಸೇರ್ಕೋತಾನ, ಆ ಮನುಷ್ಯಂಗೆ ಬಿಟ್ಟಿತ್ತು.